Fifth question. S and T are points on sides PR and QR of triangle PQR. Okay, ಇಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ, ನಾವೇ ಹಾಕಬೇಕು. ಟ್ರಯಾಂಗಲ್ ಏನಿದೆ ಅಂತೆ PQR. ಸೊ ಅದನ್ನು ಬರಿತೀನಿ ಫಸ್ಟು. ಓಕೆ, PQR ಬರಿತೀನಿ. ಓಕೆನಾ? ಈಗ ಅವ್ನು ಕೊಟ್ಟಿರೋದೇನು, S and T are points on sides PR and QR. ಓಕೆ, ಈಗ PR ಮೇಲೆ ಯಾವ್ದಿದೆ, S ಪಾಯಿಂಟ್ ಇದೆ. ಓಕೆ, ಆಮೇಲೆ QR ಮೇಲೆ ಯಾವ ಪಾಯಿಂಟ್ ಇದೆ, T ಇದೆ. ಓಕೆನಾ? ಈ ತರ ಇದೆ. ಓಕೆ, ಟ್ರಯಾಂಗಲ್ PQR such that angle P is equal to RTS. ಈಗ ನೋಡ್ರಿ, ಇದನ್ನ ಜಾಯಿನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಏನಿಲ್ಲಿ T ಪಾಯಿಂಟ್. ಓಕೆ, ಇದನ್ನ ಜಾಯಿನ್ ಮಾಡ್ತೀನಿ. ಓಕೆ, ಅವ್ನು ಕೊಟ್ಟಿರೋದು ನೋಡ್ರಿ, ಆಂಗಲ್ P is equal to RTS. ಓಕೆ, ಆಂಗಲ್ P ಎಷ್ಟಿರ್ತತೋ RTS ಕೂಡ ಅಷ್ಟೇ ಇರ್ತದೆ. ಈ ಆಂಗಲ್ ಅಷ್ಟೇ ಇರ್ತದೆ. ಓಕೆ, ಈಗ ಏನು ಪ್ರೂವ್ ಮಾಡಬೇಕು, ಟ್ರಯಾಂಗಲ್ RPQ ಸಿಮಿಲರ್ ಟು ಟ್ರಯಾಂಗಲ್ RTS. ಈಗ ಗಿವನ್ ಬಂದ್ಬಿಟ್ಟು ಓಕೆ ಏನು ಕೊಟ್ಟಿದ್ದಾನೆ, ಆಂಗಲ್ P is equal to ಆಂಗಲ್ RTS ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಟು ಪ್ರೂವ್ ಏನು ಮಾಡಬೇಕು, ಟು ಪ್ರೂವ್ ಬಂದ್ಬಿಟ್ಟು ಟ್ರಯಾಂಗಲ್ RPQ ಸಿಮಿಲರ್ ಟು ಟ್ರಯಾಂಗಲ್ RTS ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಸೊ ಈಗ ನಾವು ಇವೆರಡೇ ಟ್ರಯಾಂಗಲ್ ತೊಗೊಳೋಣ. ಒಂದೇನು RPQ, ಈಗ ನಾನು ಅದೇ ತಗೊಂಡ್ರೆ RPQ. ಓಕೆ, ಆಮೇಲೆ ಇನ್ನೊಂದು ಟ್ರಯಾಂಗಲ್ ಏನು RTS. ನೀವು ಸಿಮಿಲರ್ ಆಗಿ ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, R ಇದ್ದಲ್ಲಿ R ತಗೋಬೇಕು. ಓಕೆ, P ಇದ್ದಲ್ಲಿ ಏನು ತಗೋಬೇಕು, T. P ಇದ್ದಲ್ಲಿ T ತಗೋಬೇಕು. ಓಕೆ, Q ಇದ್ದಲ್ಲಿ ಏನು S. ಸೊ Q ಇದ್ದಲ್ಲಿ S ತಗೋಬೇಕು. ಓಕೆನಾ? ಈಗ ಅವನೇನು ನೀಟಾಗಿ ಏನು ಕೊಟ್ಟಿದ್ದಾನೆ, ಆಂಗಲ್ P is equal to RTS. ಓಕೆ, ಕೊಟ್ಟಿದ್ದಾನೆ. ಆಮೇಲೆ ನೀವು ನೋಡಿದ್ರೆ ಇಲ್ಲಿ R ಇದೆ, ಇಲ್ಲಿ R ಇದೆ. ಸೊ ಕಾಮನ್ ಆಂಗಲ್ ಆಗುತ್ತೆ, ಹೌದಾ? ಸೊ ಈಗ ನಾನು ಬರೆದ್ರೆ ಇನ್ ಟ್ರಯಾಂಗಲ್ RPQ ಅಂಡ್ ಟ್ರಯಾಂಗಲ್ RTS ತಗೊಂಡ್ರೆ ಈಗ ಒಂದೇನು, ಆಂಗಲ್ P is equal to ಆಂಗಲ್ RTS. ಇದು ಗಿವನ್ನು. ಓಕೆ, ಒಂದು ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಯಿತು. ನೆಕ್ಸ್ಟು ಆಂಗಲ್ R is equal to ಆಂಗಲ್ R. ಸೊ ಏನು ಬರ್ತೀವಿ, ಇದನ್ನ ಕಾಮನ್ ಆಂಗಲ್ ಅಂತ ಬರ್ದ್ಬಿಡ್ತೀವಿ. ಓಕೆನಾ? ಸೊ ಅವಾಗ ನೋಡ್ರಿ, ನಾನು ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಏನು ಹೇಳುತ್ತೆ, ಎರಡು ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಸಿಮಿಲರ್ ಅಂತ ಕೊಟ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಬರ್ತೀವಿ, ಟ್ರಯಾಂಗಲ್ RPQ ಸಿಮಿಲರ್ ಟು ಟ್ರಯಾಂಗಲ್ RTS ಅಂತ ಬರ್ತೀವಿ. ರೀಸನ್ ಏನು, ಎ ಸಿಮಿಲಾರಿಟಿ ಕ್ರೈಟೀರಿಯನ್. ಸೊ ಲೈಕ್ ಅವ್ರು ಅದೇ ತಾನೇ ಪ್ರೂವ್ ಮಾಡೋದು, ಜಸ್ಟ್ 2 steps ಅಲ್ಲಿ ಮುಗ್ದೋಗ್ಬಿಡುತ್ತೆ. ನಿಮಗೇನು ಜಸ್ಟ್ ಏನು, ಅದು ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಗೊತ್ತಿದ್ರೆ ಆಮೇಲೆ ನೀವು ಡಯಾಗ್ರಾಮಿಂಗ್ ಸಪ್ರೇಟ್ ಆಗಿ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ.